ಇಲ್ಲದ್ರೆ ಸಮೀಲ ಸಿದ್ದರಾಮಯ್ಯ ಈಗಷ್ಟೇ ಹೇಳಿದ್ರು ಇದು ನನ್ನನ್ನು ಮುಗಿಸುವಂಥ ತೇಜೋವಧೆ ಮಾಡುವಂಥ ಒಂದು ಷಡ್ಯಂತ್ರ. ಹಾಗಿದ್ರೆ ಈ ಹಿಂದೆಲ್ಲವೂ ಕೂಡ ರಾಜ್ಯಪಾಲರ ಸಂವಿಧಾನಿಕವಾಗಿ ಯಾವುದೇ ಮಾತುಗಳು ಬಂದಾಗಲೂ ಕೂಡ ಇದೇ ಸಿದ್ದರಾಮಯ್ಯನವರು ಅದಕ್ಕೆ ಚರ್ಚೆಗೆ ಅವಕಾಶ ಕೊಡ್ತಾ ಇದ್ರು, ಸದನದಲ್ಲಿ ಅವಕಾಶ ಕೊಡಲಿಲ್ಲ. ಈ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರುವಂತ ಲೆಟರ್ ಇದೆ. ಓಕೆ, ಆ ಲೆಟರ್ ಅಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನ ನಾನು ಗವರ್ನರ್ ಕೊಟ್ಟಿರೋ ಪಾಯಿಂಟ್ಸ್ ನಾನು ಓದ್ತೇನೆ. ದಯವಿಟ್ಟು ದಿ ಪರ್ಸನ್ ಅಗೇನ್ಸ್ಟ್ ಹೂ ದಿ ಅಲಿಗೇಷನ್ಸ್ ಆರ್ ಮೇಡ್ ಶುಡ್ ನಾಟ್ ಬಿ ಎಂಪವರ್ಡ್ ಟು ಡಿಸೈಡ್ ದಿ ಕೋರ್ಸ್ ಆಫ್ ಆಕ್ಷನ್. ಯಾರ ವಿರುದ್ಧ ಆರೋಪವಿದೆಯೋ ತನಿಖೆ ರೀತಿ ನೀತಿಗಳನ್ನ ಅವ್ರು ಡಿಸೈಡ್ ಮಾಡಂಗಿಲ್ಲ. ಇದು ಗವರ್ನರ್ ಹೇಳೋದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನ್ ಹೇಳ್ತಾರೆ, ಈಗ ನಾನು ಈ ಕ್ಯಾಬಿನೆಟ್ಟಿನ ತೀರ್ಮಾನದಿಂದ ದೂರ ಇರಬೇಕು ಅನ್ನೋ ಕಾರಣಕ್ಕೆ ಆಬ್ಸೆಂಟ್ ಆಗ್ತಾರೆ. ಆದ್ರೆ ಗವರ್ನರ್ ಹೇಳ್ತಾರೆ ನೀವು ಚೀಫ್ ಸೆಕ್ರೆಟರಿಗೆ ಕ್ಯಾಬಿನೆಟ್ ಕಂಡಕ್ಟ್ ಮಾಡಿ ಅಂತ ಸೂಚನೆ ಕೊಡ್ತೀರಾ, ರೈಟಿಂಗ್ ಅಲ್ಲಿ ಕೊಡ್ತೀರಾ. ನಾನು ಬರ್ದಿರೋ ಶೋಕಾಸ್ ನೋಟಿಸ್ ಅನ್ನ ಕ್ಯಾಬಿನೆಟ್ ಮುಂದೆ ಅಜೆಂಡಾ ಮಾಡಿ ಅಂತ ನೀವು ರೈಟಿಂಗ್ ಅಲ್ಲಿ ಕೊಡ್ತೀರಾ. ಯು ಡೈರೆಕ್ಟ್ ದಿ ಚೀಫ್ ಸೆಕ್ರೆಟರಿ ಟು ಕಾಲ್ ಕ್ಯಾಬಿನೆಟ್, ಯು ಫಿಕ್ಸ್ ಅಪ್ ದಿ ಅಜೆಂಡಾ ಅಂಡ್ ನೀವು ಹೊರಗಡೆ ಇದ್ದು ಆಮೇಲೆ ಏನ್ ಹೇಳ್ತೀರಾ, ನಾನು ಫೇರ್ ಇದೀನಿ ಅಂತ ಹೇಳ್ತೀರಾ. ಹೇಗ್ ಸಾಧ್ಯ? ನೀವು ಆ ಕ್ಯಾಬಿನೆಟ್ ಹಿಂದೆ ನಿಮ್ ಪ್ರಭಾವ ಇದೆ ಅಂತ ಅದನ್ನ ಹೇಳ್ತಾರೆ. ನಂಬರ್ 3 ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ತಿದ್ದಾರೆ, ಇಟ್ ಈಸ್ ವೆರಿ ನೆಸೆಸರಿ ದಟ್ ನ್ಯೂಟ್ರಲ್, ಆಬ್ಜೆಕ್ಟಿವ್, ನಾನ್ ಪಾರ್ಟಿಸನ್ ಇನ್ವೆಸ್ಟಿಗೇಷನ್ ಶುಡ್ ಬಿ ಕಂಡಕ್ಟೆಡ್. ನಿಷ್ಪಕ್ಷಪಾತ, ರಚನಾತ್ಮಕ ಮತ್ತು ಯಾವುದೇ ಪೂರ್ವಾಗ್ರಹ ಇಲ್ಲದಲೇ ಇರುವಂತಹ ತನಿಖೆಯನ್ನ ನಾವು ಮಾಡಬೇಕು. ಐ ಆಮ್ ಪ್ರಿಮಾ ಫೇಸಿ ಸ್ಯಾಟಿಸ್ಫೈಡ್ ಅಂತ ಈ ತರದ್ದು ಹೇಳ್ತಾರೆ. ಅಂದ್ರೆ ನ್ಯೂಟ್ರಲ್ ತನಿಖೆ, ಮುಖ್ಯಮಂತ್ರಿಯ ಹಸ್ತಕ್ಷೇಪ ಇಲ್ದಲೇ ಇರೋ ತನಿಖೆ ಮತ್ತು ಯಾವುದೇ ಪೂರ್ವಾಗ್ರಹ ಪೀಡಿತ ಇಲ್ದಲೇ ಇರೋ ತನಿಖೆ, ಮುಖ್ಯಮಂತ್ರಿಯಾಗಿ ಮುಂದುವರಿದ್ರು ಅಲ್ಲಿ ಹಸ್ತಕ್ಷೇಪ ಆಗ್ದಲೇ ಇರುವಂತ ತನಿಖೆ ಅಂದ್ರೆ ಯಾವುದು? ಅಂದ್ರೆ ಗವರ್ನರ್ ಅವರ ಈ ಒಂದು ಡಾಕ್ಯುಮೆಂಟ್ ಇದೆಯಲ್ಲ, ಔಟ್ಸೈಡ್ ಪರ್ವ್ಯೂ ಆಫ್ ದಿ ಸ್ಟೇಟ್ ಪವರ್ಸ್ ಗೆ ಇದನ್ನ ಆಧಾರವಾಗಿ ಇಟ್ಕೊಂಡು ಕೋರ್ಟ್ ಅಲ್ಲಿ ಗವರ್ನರ್ ಈ ತರ ಹೇಳಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರೆ ದೇ ಕ್ಯಾನ್ ಆಸ್ಕ್ ಸಿಬಿಐ ಎಂಕ್ವೈರಿ. ಹೌದು, ಡೆಫಿನೆಟ್ಲಿ ಅದೇ ಇರುವಂತದ್ದು. ಈಗ ಗವರ್ನರ್ ಡಾಕ್ಯುಮೆಂಟ್ ಇದೆಯಲ್ಲ, ಇದು ಹೇಗೆ ಡಿಸೈನ್ ಆಗಿದೆ ಅಂತಂದ್ರೆ ಡಿಸೈನ್ ಅಂತ ಹೇಳ್ಬಿಡಿ. ಆಯ್ತು, ಮಿಕ್ಕಿದ್ದೆಲ್ಲ ಸರಿ ಡಿಸೈನ್ ಅಂತ ಹೇಳ್ಬೇಡಿ. ನನ್ನ ಶಬ್ದ ಆಯ್ತು ಬಿಡಿ, ಅದು ಬೇಡ, ಶಬ್ದ ಇಟ್ಕೋಬೇಡಿ. ಅಂದ್ರೆ ಇಡೀ ಈ ತನಿಖೆಯ ಸ್ವರೂಪಕ್ಕೆ ರಾಜ್ಯದ ವ್ಯಾಪ್ತಿಯಿಂದ ಹೊರಗೆ ತಂದು ಈ ತನಿಖೆಗೆ ಒಂದು ಹೊಸ ತಿರುವು ನೀಡುವಂತಹ ಒಂದು ಪತ್ರ. ನಿಮಿಷ ಹೇಳ್ತೀನಿ. ಇಟ್ ಇಸ್ ನಾಟ್ ದ ಡ್ಯೂಟಿ ಆಫ್ ದ ಗವರ್ನರ್ ಕರ್ತವ್ಯ ಅಲ್ವಾ? ಡಿಸ್ಕ್ರಿಷನ್ ಅಲ್ಲ. ಈ ಪತ್ರ ಒಂದು ಡಾಕ್ಯುಮೆಂಟ್ ನಿಮ್ದು ಆಟ್ರಿಬ್ಯೂಷನ್ ಏನೋ ಇದ್ರಲ್ಲಿ ತಾವು ಹೇಳ್ಬೇಕಂತ ಆಗಿರೋದೆಂತದು ಅಲ್ಲಲ್ಲ. ನಾನು ಐ ಆಮ್ ಇಂಟರ್ಪ್ರಿಟಿಂಗ್ ಮಾಡಿ ಇದ್ರಲ್ಲಿ ಒಂದು ನಾನು ಸ್ಪಷ್ಟ ಹೇಳ್ತೀನಿ. ಕಾನ್ಸ್ಟಿಟ್ಯೂಷನ್ ಕಸ್ಟೋಡಿಯನ್ ಗವರ್ನರ್ ಅವರು ಅವ್ರದ್ದೇ ಸ್ವತಃ ಕ್ಯಾಬಿನೆಟ್ ಮೇಲೆ ಬಂದಿರತಕ್ಕಂತ ಒಂದು ಅಲಿಗೇಷನ್ ಅಂದ್ರೆ ಮುಖ್ಯಮಂತ್ರಿಗಳ ಮೇಲೆ, ಅದು ಈ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು ಒಂದು ಕರ್ತವ್ಯ ಕೂಡ ಆಗಿರುತ್ತೆ. ಏನಂತ ಇರ್ಬೋದು, ಇದೆ ಇದೆ. ಆದ್ರೆ ಗವರ್ನರ್ಗೆ ಸಿಬಿಐ ಕೊಡಕ್ ಬರಲ್ಲ. ಸಿಬಿಐ ಸೂಕ್ತವಾದ ತನಿಖೆ ಆಗಬೇಕು, ಸರ್ಕಾರದ ಹಸ್ತಕ್ಷೇಪ ಆಗಬಾರ್ದು, ಸರ್ಕಾರ ಪ್ರಭಾವವನ್ನು ಬೀರಬಾರ್ದು. ಈಗ 2 ಪಾಯಿಂಟ್ ಇದೆ. ನೀವು ನೋಡಿ, ಈ ವಿಚಾರವನ್ನ ನೀವು ಕ್ಯಾಬಿನೆಟ್ ನಲ್ಲಿ ಮಾಡಿದ್ರಿ ಒಂದು ಹೇಳ್ತೀರಿ, ಅಂದ್ರೆ ನೀವು ಅಬ್ಸೆಂಟ್. ನಾನು ಅರ್ಧ ಹೇಳಿದ್ದೀನಿ, ಹೇಳ್ತೀನಿ ಅದನ್ನ, ಇನ್ನೂ ಅರ್ಧ ಇದೆ, ಹೇಳ್ತೀನಿ ಅದನ್ನ. 2 ಪಾಯಿಂಟ್ ಮಾತಾಡೋಣ. ನೀವು ಅಬ್ಸೆಂಟ್ ಆದ್ರೆ ನೀವು ಬಯಸುವ ವಿಚಾರವನ್ನೇ ಚರ್ಚೆ ಮಾಡಲಾಗ್ತಾ ಇದೆ. ನಂಬರ್ ಒನ್. ಈಗ ಸಮೀಲ್ ಹೇಳ್ದ 2ನೇ ಪಾಯಿಂಟ್ ಹೇಳ್ತೀನಿ. ಮುಖ್ಯಮಂತ್ರಿ ಹಸ್ತಕ್ಷೇಪ ಇಲ್ಲದೆ ನಡೀಬೇಕು ತನಿಖೆ. ಈಗ ನಡೀತಿರುವಂತ ನ್ಯಾಯಾಂಗ ವಿಚಾರಣೆ ಏನಿದೆ, ನಂಬರ್ 1, ನಾಳೆ ನೀವು ಲೋಕಾಯುಕ್ತಕ್ಕೆ ಅದನ್ನು ಕೊಟ್ಟರು ಕೂಡ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋದ ನಂತರ ಅದು ಲೋಕಾಯುಕ್ತ ತನಿಖೆ ಮಾಡಿ ಅಂತ ಕೊಟ್ಟರು ಕೂಡ, ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ಅಂಡರಲ್ಲಿ ಬರುವ ಪೊಲೀಸರೇ ಆಗಿರ್ತಾರೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ನೀವು ಹೇಳೋ ಪ್ರಕಾರ
ಮತ್ತೊಂದು ತನಿಖಾ ಸಂಸ್ಥೆಗೆ ಅಂದ್ರೆ ಕೇಂದ್ರೀಯ ತನಿಖಾ ಸಂಸ್ಥೆ ಅಂದ್ರೆ ನಮಗೆ ಬರೋದು ಸಿಬಿಐ. ಆದರೆ ಇಲ್ಲೊಂದು ತೊಡಕೆ ಏನಿದೆ ಅಂತಂದ್ರೆ ಸಿಬಿಐಗೆ ಡೈರೆಕ್ಟ್ ಆಗಿ ರಾಜ್ಯಪಾಲರಿಗೆ ಕೊಡೋಕೆ ಬರೋದಿಲ್ಲ. ಅರ್ಧ ಹೇಳಿದ್ದು ಅದಕ್ಕೇನೆ. ಇಲ್ಲ, 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 ಹಾಗೇನೆ. No, 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 ನೀವು ಮೂರನೇ point ನಲ್ಲಿ ಬಂದೆ. ನಾನು ಅರ್ಧ ಹೇಳಿದ್ದು. ಹೇಳಿ. ಈಗ ನೆಕ್ಸ್ಟ್ ಪ್ರೋಸೆಸ್ ಆಫ್ ಆಕ್ಷನ್ ಏನು, ನೆಕ್ಸ್ಟ್ ಈ ಆರ್ಡರ್ ಇಟ್ಕೊಂಡು ಸ್ಪೆಷಲ್ ಕೋರ್ಟ್ ಮುಂದೆ ಹೋಗಿ ಅವರು ಪ್ರೆಸೆಂಟ್ ಮಾಡ್ತಾರೆ ಮತ್ತು ಅಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಅಲ್ಲಿ ಜಡ್ಜಿಗೆ ಕನ್ವಿನ್ಸ್ ಮಾಡ್ತಾರೆ. ಸೆಷನ್ ಕೋರ್ಟ್ ಅಲ್ಲಿ ಜನಪ್ರತಿನಿಧಿಗಳನ್ನ ಅವರಿಗೆ ಸಿಬಿಐ ಕೊಡೋದಕ್ಕೆ ಪವರ್ಸ್ ಇಲ್ಲ. ಸಿಬಿಐ ಕೊಡೋದಕ್ಕೆ ಅವರಿಗೆ ಪವರ್ಸ್ ಇಲ್ಲ. PL ಹಾಕಿದ್ರೆ ಆಯ್ತು ಆ ಸಂದರ್ಭದಲ್ಲಿ. ಹೈಕೋರ್ಟಿಗೆ ಪಬ್ಲಿಕ್ ಇಂಟ್ರೆಸ್ಟ್ ಬರಲ್ಲ ಇದರಲ್ಲಿ. ಬರುತ್ತೆ, ಯಾಕೆ ಬರಲ್ಲ? ಹೈಕೋರ್ಟಿಗೆ ಹಾಕ್ಬೇಕು. ಈಗ ಅವನು ಏನ್ ಮಾಡಬೇಕು? ಇಲ್ಲ, ನಾನು ಹೇಳ್ತೀನಿ ಸ್ಯಾಂಕ್ಷನ್ ಮೇಲೆ ಪಾಯಿಂಟ್ ಇದೆ. ಈಗ ಸಮೀವುಲ್ಲಾ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಕ್ಕಾಗಲ್ಲ ಅಂತ ನೀವು ಹೆಂಗ್ ಹೇಳ್ತೀರಿ? ಅಲ್ಲ, ಒಂದ್ ನಿಮಿಷ, ಇನ್ನೊಂದು ಪಾಯಿಂಟ್ ಬಂದ್ಬಿಡೋಣ. ಈಗ ಅದೇ ಶೋಕಾಸ್ ನೋಟಿಸ್ ಬಗ್ಗೆ ಗವರ್ನರ್ ಇಲ್ಲಿ ಸ್ಯಾಂಕ್ಷನ್ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಶೋಕಾಸ್ ನೋಟಿಸ್ ಡೇಟೆಡ್ 26/7/2024 to Shri Siddaramaiah to show cause as to why permission for prosecution should not be granted upon receipt of ಇದು ಶೋಕಾಸ್ ನೋಟಿಸ್ ಅಂತ ಹೇಳ್ತಾರೆ. ಈ ಶೋಕಾಸ್ ನೋಟಿಸ್ನ ಯಾರ ಆಧಾರದ ಮೇಲೆ ಕೊಡ್ತಾರೆ ಅಂದ್ರೆ TJ ಅಬ್ರಾಮ್ ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಲ್ವಾ? ಇನ್ನ ಬಾಕಿ ಇಬ್ರು ಸ್ನೇಹಮಯಿ ಕೃಷ್ಣ ಮತ್ತೆ ಪ್ರದೀಪ್ ಕುಮಾರ್ ಅವ್ರು ಹಾಕಿರುವಂತ ಇದಕ್ಕೆ ಯಾಕೆ ಇವ್ರು ಶೋಕಾಸ್ ನೋಟಿಸ್ ಕೊಡ್ಲಿಲ್ಲ? ಪಾಯಿಂಟ್ ನಂಬರ್ 1. ಸೊ ಅದಾದ ನಂತರ ವಿಚಾರ ಯಾಕೆ ನಾನು ಜನಗಳನ್ನೇ ಕನ್ಫ್ಯೂಸ್ ಮಾಡಲ್ಲ. ಒಂದು ನಿಮಿಷ ನೋಡಿ, ನಾನು ಕನ್ಫ್ಯೂಸ್ ಮಾಡಲ್ಲ. ಒಂದು ನಿಮಿಷ ಜನರನ್ನ ಕನ್ಫ್ಯೂಸ್ ಮಾಡಲ್ಲ. ರಾಜ್ಯಪಾಲರಿಗೆ ಅವರಿಗೆ ವಿಟೋ ಪವರ್ ಇದೆ. ಈ ರೀತಿ ಅವರು ತಿರಸ್ಕಾರ ಮಾಡಿ ಅಂತ ಒಂದು ನಿಮಿಷ ತಿರಸ್ಕಾರ ಮಾಡಿ ಅಂತ ಹೇಳಿದ ನಂತರ ಕೂಡ ಕೊಡೋದಕ್ಕೆ ಅಧಿಕಾರ ಇದೆ. ಒಂದು ನಿಮಿಷ ಸರ್, ಬಂದೆ. 2 ಪಾಯಿಂಟ್ ಬರೀತಾರೆ. ನಾನು ನಿಮಗೆ ಶೋಕಾಸ್ ನೋಟಿಸ್ ಕಳಿಸಿದ್ದೀನಿ, ನೀವು ಅದರಲ್ಲಿ ಪಕ್ಷಪಾತಿ ಆಗಿರಬಾರ್ದಿತ್ತು, ನೀವು ಹೊರಗಿರಬೇಕಾಗಿತ್ತು. ಆದ್ರೆ ನಿಮ್ಮ ಬಯಕೆ ಏನಿದೆ ಅದೇ ಅಲ್ಲಿ ನಡೆದಿದೆ. ಒಂದು ನಿಮಿಷ, ಅದು ಕ್ಯಾಬಿನೆಟ್ ಬಗ್ಗೆನೂ ಹೇಳ್ತಾರೆ. ಕನ್ಫ್ಯೂಸ್ ಮಾಡಬೇಡಿ, ನಾನು ಮಾತಾಡ್ತೀನಿ ಕೇಳಿ. ಸಿಎಂ ಕೊಟ್ಟಿರೋ ಉತ್ತರ ಬಂದೆ ಸರ್. ಒಂದು ನಿಮಿಷ ಇದೊಂದು ಮುಗಿಸ್ಬಿಡ್ತೀನಿ. ಇಲ್ಲ, ನೀವು ಅವರಿಬ್ಬರು ಜಾಸ್ತಿ ತಗೊಂಡಿಲ್ಲ ಅಂತ ಕೇಳೋದಕ್ಕೆ ನೀವು ಯಾರು? ಒಂದು ನಿಮಿಷ ಇರಿ. ರಾಜ್ಯಪಾಲನ ಕೇಳಕ್ಕೆ ನಾವು ಯಾರು? ಈಗ ಸಿದ್ದರಾಮಯ್ಯ ಮಾತಾಡಿದ್ರಲ್ಲ ಸರ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದ್ರಲ್ಲ ಸರ್, ಮಾತಾಡಿದಂತ ಸಂದರ್ಭದಲ್ಲಿ ಅವರು ಅದನ್ನೇ ಇಟ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಒಳಗಡೆ ವ್ಯತ್ಯಾಸ ಇದೆ ಅಂತ ಹೇಳಿ. ಇದು ಅಲ್ವೇ ಅಲ್ಲ. ಇದ್ರಲ್ಲಿ ಇರ್ತಕ್ಕಂಥದ್ದು ಬಹುವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಭ್ರಷ್ಟಾಚಾರ, ಕರಪ್ಷನ್ ಕಂಪ್ಲೀಟ್ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು. ಅಷ್ಟು ನಿಮಿಷ ನೀವು 3 ಜನ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಪ್ರಕಾರ ಒಂದೇ ಅಫೆನ್ಸ್ಗೆ 3 ಜನ ಕಂಪ್ಲೇಂಟ್ ಹಾಕಕ್ಕಾಗುತ್ತೆ. ಒಂದೇ ಅಫೆನ್ಸ್ಗೆ 3 ಜನ ಕಂಪ್ಲೇಂಟ್ ಕೊಡಕ್ಕಾಗುತ್ತೆ PCI. ಅದಕ್ಕೆ ಗವರ್ನರ್ ಸ್ಯಾಂಕ್ಷನ್ ಕೊಡ್ತಾರೆ. ಪ್ರಸ್ತಾಪ ಮಾಡ್ತಾರೆ. ಇದೊಂದು ಪಿಟಿಷನ್ಸ್ ಆಫ್ ದ TJ ಅಬ್ರಾಮ್, ಪ್ರದೀಪ್ ಕುಮಾರ್ SP ಅಂಡ್ ಸ್ನೇಹಮಯಿ ಕೃಷ್ಣ 3 ಜನಕ್ಕೆ ಹೆಂಗ್ ಸ್ಯಾಂಕ್ಷನ್ ಕೊಡ್ತಾರೆ? ಅದನ್ನ ನೀವು ಪ್ರಶ್ನೆ ಮಾಡೋದು ಅದೇ ಗವರ್ನರ್ ಆಟಿಟ್ಯೂಡ್ ಬಗ್ಗೆ ಇರುವಂತ ಡೌಟ್. ನೀವು ಸಾರ್ವಜನಿಕವಾಗಿ ಒಂದು ಲೀಗಲ್ ಪರ್ಸನ್ ಆಗಿರುವಂತವ್ರು, ಒಂದು ಸ್ಟೇಟ್ ನ ಹೆಡ್ ಆಗಿರುವಂತವ್ರು ಹೇಗೆ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಉಲ್ಲಂಘನೆ ಮಾಡ್ಬಿಟ್ಟು 3 ಜನಕ್ಕೆ ಸ್ಯಾಂಕ್ಷನ್ ಅನ್ನು ಕೊಡ್ತಾರೆ?
ಇತಿಹಾಸದಲ್ಲಿ ಎಲ್ಲ ಆಗಿದೆ. ಸೂರ್ಯಮುಖನ್ ಇದನ್ನ ಯಾವ ನೀವು ಇತಿಹಾಸದಲ್ಲಿ ಆಗಿದೆ? ಸೂರ್ಯಮುಖನ್ ಒಂದು ಮಾತು ಕೇಳಿ ನಂದು, ಒಂದೇ ನಿಮಿಷ. ಯಡಿಯೂರಪ್ಪ ಅವ್ರ ಪ್ರಕರಣ ಅವ್ರಿಗೂ ಗೊತ್ತು. ಸೂರ್ಯಮುಖನ್ ದೇವರಾಜ್ ಅವ್ರಿಗೂ ಗೊತ್ತು. ತುಂಬಾ close ಆಗಿ follow ಮಾಡಿದವರು. ಸೂರ್ಯಮುಖನ್ ಸೂರ್ಯಮುಖನ್ ಇಲ್ಲಪ್ಪ, ಸೂರ್ಯಮುಖನ್ ಏನ್ ಹೇಳ್ಬೋದು ಗೊತ್ತಾ? ನೀವೇನ್ ಹೇಳ್ಬೋದು ಗೊತ್ತಾ ಸರ್? 3 ಜನರನ್ನು ಸೇರಿಸಿಬಿಟ್ಟು ಪ್ರಕರಣಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ, 5 ನಿಮಿಷದಲ್ಲಿ ಬಿದ್ದೋಗುತ್ತೆ ಇದು ಅಂತ ಹಂಗೆ ಹೇಳ್ಬೇಕಿತ್ತು ನೀವು. 3 ಜನ ನೀವು ಸುಮ್ಮನೆ notice ಒಂದನ್ನೇ ಕೊಡ್ತಾ ಇರೋದು. ಇಂಡಿವಿಜುವಲ್ 3 ಜನ ಕೊಟ್ಟಿರುವಂತ ಕಂಪ್ಲೇಂಟ್ಗೆ ಶೋಕಾಸ್ ನೋಟಿಸ್ ಕೊಟ್ಟಿರೋದು ಬರೀ ಟಿ ಅಬ್ರಾಮ್ ಪ್ರಕರಣಕ್ಕೆ ಮಾತ್ರ. ಏನ್ ಮಾಡ್ತಿದ್ವಿ, ಕೇವಲ 14 ಸೈಟ್ ಅನ್ಕೊಂಡು ನಾವು ಚರ್ಚೆ ಮಾಡ್ತಿದ್ವಿ ಸರ್. ಇಲ್ಲಿ ಆಗಿರ್ತಕ್ಕಂಥದ್ದು 14 ಸೈಟ್ ಅಲ್ಲ, ಸರ್ ಇಲ್ಲಿ ಆಗಿರ್ತಕ್ಕಂಥದ್ದು 500 ಸೈಟ್ ನ ಹಗರಣ. ಜೊತೆಗೆ 1 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು 5,000 ಸೈಟ್ಗಳನ್ನ ಹಂಚಿಕೆ ವಿಷಯ ಇದು. ಹಾಗಾಗಿ ನಾವು ಇದನ್ನು ಒತ್ತಾಯ ಮಾಡ್ತಿರ್ತದ್ದು ಸಿಬಿಐ ಕೊಡಿ ಅಂತ ಹೇಳಿ. ಸಣ್ಣ ಪುಟ್ಟ ಹಗರಣ ಅಲ್ಲ ಸರ್ ಇದು. ಹಂಚಿಕೆ ಆಗಿರ್ತಕ್ಕಂಥ 5,000 ನಿವೇಶನಗಳಲ್ಲಿ ಕೇವಲ 1,200 ಸೈಟ್ ಮಾತ್ರ ಇವತ್ತಿನ ದಿವಸ ಲೆಕ್ಕಪತ್ರ ಇರ್ತಕ್ಕಂಥದ್ದು. ದೇವೇಗೌಡರ ಫ್ಯಾಮಿಲಿದು ಇದೆ, ದೇವೇಗೌಡರ ಫ್ಯಾಮಿಲಿದು ಇದೆ, ಕುಮಾರಸ್ವಾಮಿ ಅವರು ತಗೊಂಡಿದ್ದು ಇದೆ. ಅದ್ರಲ್ಲಿ ಏನ್ ಮಾಡಿದಾರೆ ಗೊತ್ತಾ? ಕುಮಾರಸ್ವಾಮಿ ಅವರು ತಗೊಂಡಿದ್ದು ಇದೆ. ದೇವೇಗೌಡರ ಫ್ಯಾಮಿಲಿ ಏನಿಲ್ಲ ಅಂತಂದ್ರೆ ಶೆಟ್ರೆ ಕುಮಾರಸ್ವಾಮಿ ಅವರು ತಗೊಂಡಿದ್ದಿಲ್ಲ, ಕುಮಾರಸ್ವಾಮಿ ಅವರು ಇನ್ನೂ ಕೊಟ್ಟಿದ್ದಿಲ್ಲ. ಅವರಿಗೆ ಕಾನೂನುಬದ್ಧವಾಗಿ ಒಬ್ಬ ರಾಜ್ಯದ ಪ್ರಜೆಯಾಗಿ ಏನು ಕೈಗಾರಿಕಾ ನಿವೇಶನ ಪಡೆಯಬೇಕಾಗಿತ್ತು ಅದಕ್ಕೆ ಅರ್ಜಿ ಹಾಕಿದ್ರು, ಇಲ್ಲಿವರೆಗೂ ಕೊಟ್ಟಿದ್ದಿಲ್ಲ. ಒಂದಾಯ್ತಾ? ಈಗ ಏನ್ ದೇವೇಗೌಡರು ಕೊಟ್ಟಿದ್ದಾರೆ ಶೈಲಜಮ್ಮ ಅಂತ ಹೇಳಿದ್ರಲ್ಲ, ಶೈಲಜಮ್ಮ ದೇವರಾಜ್ ಇವರು ದೇವೇಗೌಡರ ಮಗಳಲ್ಲ, ಎಚ್ ವಿಶ್ವನಾಥ್ ಅವ್ರ ಮಗಳು. ಅದನ್ನು ಸುಳ್ಳು ಓನ್ಲಿ ಶೈಲಜಮ್ಮ ಅಲ್ಲ ಸರ್, ಓನ್ಲಿ ಶೈಲಜಮ್ಮ ಅಲ್ಲ, ದೇವೇಗೌಡರ ಮಗಳು, ದೇವೇಗೌಡರ ಮಗಳ ಸಂಬಂಧಿ 18 ಸೈಟ್ ಇದೆ. 18 ಸೈಟ್ ಇದೆ ನನ್ನ ಹತ್ರ. ವಕೀಲರು ಸೂರ್ಯಮುಖದ್ದು ಅವ್ರದೇ ಸರ್ಕಾರ. ಲೆಟ್ ದೆಮ್ ಟೇಕ್ ಎನಿ ಆಕ್ಷನ್. ಸರ್ ಈಗೇನಾಗಿದೆ, ಗಂಡಗಾನಹಳ್ಳಿ ಕೇಸ್ ಅಂತ ಒಂದು ಬರುತ್ತೆ. ಸತ್ತವ್ರ ಕೇಸಲ್ಲಿ ನೀವು ಡಿನೋಟಿಫಿಕೇಶನ್ ಮಾಡಿದ್ರೆ, ಸತ್ತವ್ರ ಕೇಸಲ್ಲಿ ಇವತ್ತಿನ ದಿವಸ ನೀವು ಏನು ಕನ್ವರ್ಷನ್ ಮಾಡಿದ್ರೆ ಏನ್ ಪನಿಷ್ಮೆಂಟ್ ಅಂತ ಲಕ್ಷ್ಮೀಕಾಂತ್ ರಾವ್ ಇದ್ದಾರೆ. ಲಕ್ಷ್ಮೀಕಾಂತ್ ರಾವ್ ಅವರೇ, ನಿಮ್ಮನ್ನು ಮಾತಾಡಿಸಿಲ್ಲ, ಐ ಆಮ್ ಸಾರಿ. ಇಷ್ಟೊಂದು ತಾಳ್ಮೆಗಾಗಿ ದಯವಿಟ್ಟು ಪ್ಲೀಸ್ 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 ನಿಮ್ಮ ರಿಯಾಕ್ಷನ್ ಆಮ್ ಆದ್ಮಿ ಪಾರ್ಟಿ. ಇದು ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಭಾರತೀಯ ಜನತಾ ಪಕ್ಷದವರು ಈ ವಿಚಾರದಲ್ಲಿ ಇಷ್ಟು ಜೋರಾಗಿ ಹೋರಾಡ್ತಾರೆ, ಕೂಗಾಡ್ತಾರೆ, ಕಿರ್ಚಾಡ್ತಾರೆ ಅಂದ್ರೆ ಇನ್ನೇನಾದ್ರೂ ಅವರು ತುಂಬಾನೇ ಕ್ಲೀನ್ ಆಗಿದ್ದೀರಿ. ಇನ್ನೇನ್ ಮಾಡಿರೋರು ಗೊತ್ತಿಲ್ಲ. ಒಂದ್ ವಿಚಾರ ನಾನು ಮಾತಾಡ್ಬಿಡ್ತೀನಿ. ಈಗ ಪ್ರಶ್ನೆ ಸರ್, ನೋಡಿ, ಹಿಂಗೆ ನೀವು ಕೂಗಾಡಿ ನಾವು ಮಾತಾಡ್ತಕ್ಕಂಥದ್ದು ಜನರಿಗೆ ಗೊತ್ತಾಗಬೇಕು. ಕೂಗಾಡೋದ್ರಿಂದ ಜನರಿಗೆ ಗೊತ್ತಾಗಲ್ಲ. ನೋಡಿ, ಜನ ನೋಡ್ತಾ ಇದ್ದಾರೆ. ಜಯಪ್ರಕಾಶ್ ಒಂದ್ ನಿಮಿಷ ಹೇಳ್ತೀನಿ. ನೋಡಿ, ಈಗ ಇದೊಂದೇ ಸರ್ಕಾರ ಅಲ್ಲ, ಇದು ಒಂದೇ ಸರ್ಕಾರ ಅಲ್ಲ. ನೀವು ಹಿಂಗ್ ಮಾಡಿರೋದು ನಿಮ್ ಸೆಂಟ್ರಲ್ ಗವರ್ಮೆಂಟ್ ನೀವು ಎಲೆಕ್ಷನ್ ಮಾಡ್ತಾ 49 ಕೋಟಿ ರೂಪಾಯಿ ನೀವು ತಗೊಂಡು ತಿಂದಿರೋದು. ಕೃಷ್ಣ ಅವರೇ ಸೂರ್ಯ ಆಯ್ತು ಬಂದೆ ಎಲ್ಲ ಹೋಗ್ತಿದ್ದೀವಿ. ಅಣ್ಣ ಕೂತ್ಕೊಳ್ಳಿ. ನೋಡಿ ಒಂದು ನಿಮಿಷ. ಕೃಷ್ಣ ಅವರೇ ನೀವು ಕೊಟ್ಟಂತ ದೂರು ಪುರಸ್ಕಾರಗೊಂಡಿದೆ, ಕಂಗ್ರ್ಯಾಚುಲೇಷನ್ಸ್ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಸೂರ್ಯ ಮುಕುಂದರಾಜ್ ಹೇಳ್ತಾರೆ ನಿಮ್ಮ ಕೇಸು, ಟಿ ಜೆ ಅಬ್ರಾಮ್ ಕೇಸು, ಆಮೇಲೆ ಯಾರು ಪ್ರದೀಪ್ ಕುಮಾರ್ ಕೇಸ್, ಮೂವರನ್ನು ಸೇರಿಸಿ ಕೊಟ್ಟಿದ್ದಾರೆ. ಇದು 5 ನಿಮಿಷದಲ್ಲಿ ಬಿದ್ದೋಗುತ್ತೆ ಅನ್ನುವಂಥ ಇಂಗಿತವನ್ನು ಅವರು ವ್ಯಕ್ತಪಡಿಸಿದರು. ಹೇಳಿ ಏನಾಗುತ್ತೆ ಇದು ಅಂತ. ಸರ್, ಅದು ತೀರ್ಮಾನ ಆಗೋದು ನ್ಯಾಯಾಲಯ ತೀರ್ಮಾನ ಅಲ್ಲ, ಅವರು ಕೂಡ ಸ್ವಲ್ಪ ಏನು ವಕೀಲರಾಗಿರೋ ಕಾರಣಕ್ಕಾಗಿ ಅದನ್ನು ಹೇಳಿದ್ರು. ಹೌದು ಸರ್, ಅದು ನಾನು ಆ ಥರ ವಾದ ಮಾಡ್ತೀನಿ ಅಂತ ಅವ್ರದ್ದೊಂದು ಧೈರ್ಯ. ಅಲ್ಲ, ಇಲ್ಲಿ ಸರ್ ಅವ್ರು ವಾದ ಅವ್ರು ಮಾಡಬಹುದು. ಅದು ನನ್ನ ಪ್ರಶ್ನೆ. ನಾವು ಕೂಡ ಕಾನೂನು ಬಗ್ಗೆ ನನಗೂ ಒಂದಷ್ಟು ಅರಿವು ಇರೋಣ, ಮತ್ತು ನಮ್ಮ ವಕೀಲರು ಕೂಡ ನಮ್ಮ ಜೊತೆ ಚರ್ಚೆ ಮಾಡೋದ್ರಿಂದ ಸೊ ಅದು ಬಿದ್ದೋಗುತ್ತೆ ಅನ್ನೋದು ಅವರು ಯಾವ ಆಧಾರ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಅದು ತೀರ್ಮಾನ ಆಗೋದು ಎಲ್ಲ ಕೋರ್ಟಲ್ಲ ಸರ್. ಸೊ ನಾವು ಕೋರ್ಟಲ್ಲಿ ಯಾಕೆ ಹೇಳಿದೆ ಅಂತಂದ್ರೆ, ನಾನು ನಿಮ್ಮ ಹತ್ರ ಬೆಳಿಗ್ಗೆ ಮಾತಾಡಿಸಿದೆ, ಟಿ ಜೆ ಅಬ್ರಾಮ್ ಹೇಳೋ ವಿಚಾರವನ್ನು ನೀವು ಹೇಳ್ತಾ ಇಲ್ಲ, ನೀವು ಹೇಳೋ ವಿಚಾರವನ್ನು ಟಿ ಜೆ ಅಬ್ರಾಮ್ ಹೇಳ್ತಾ ಇಲ್ಲ. ಇಷ್ಟೇ ಕನ್ಫ್ಯೂಷನ್ ಇದ್ದಾಗ ಜಡ್ಜ್ ಯಾವ ರೀತಿ ಕನ್ಫ್ಯೂಷನ್ ಆಗ್ಬೋದು ನನಗೊಂದು ಒಂದು ಒಂದು ಭಾವನೆ ಬಂತು ಅಂತ ಅಷ್ಟೇ. ಬಂದಿಲ್ಲ, ಅದಕ್ಕೆ ಹೇಳಿ ಅಂತ ದಯವಿಟ್ಟು. ಜಯಪ್ರಕಾಶ್ ಕಾನೂನು ಮಾತಾಡುತ್ತೆ, ಪುಸ್ತಕದಲ್ಲಿ ಇದೆ ಯಾವ ರೀತಿ ಕಾಗ್ನಿಸೆನ್ಸ್ ತಗೋಬೇಕು, ಹ್ಯಾಕ್ ಸ್ಯಾಂಕ್ಷನ್ ತಗೋಬೇಕು ಅನ್ನೋದು ಪುಸ್ತಕ ಹೇಳುತ್ತೆ. ನಾವು ಸುಮ್ಮನೆ ಅವನ್ ಮಾಡ್ರೆ ಎಷ್ಟು ಬಿಗಿ ಆಗತ್ತೆ ಇದು ಅಂತ. ಕಾನೂನಾತ್ಮಕವಾಗಿ ನಾವು ಎಲ್ಲನೂ ಸ್ಪಷ್ಟವಾಗಿ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಇಲ್ಲಿ ವಾದ ವಿವಾದ ಎಲ್ಲ ನಡೆದಿದೆ. ಇಲ್ಲಿ ಇದ್ದಿದ್ದು ಒಂದೇ ಒಂದು ಪ್ರಶ್ನೆ, ಸೊ ಅನುಮತಿ ಬೇಕಾ ಬೇಡ ಅನ್ನೋದ್ರ ಬಗ್ಗೆ. ಸೊ ಈಗಾಗಲೇ ನ್ಯಾಯಾಲಯ ಆದೇಶ ಮಾಡಾಕಿದ್ದು ಮುಂಚೆನೆ. ಸೊ ಮಾನ್ಯ ರಾಜ್ಯಪಾಲರು ಅನುಮತಿ ಕೊಟ್ಟರಿಂದ
ಸೊ ಈ ಒಂದು ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಆದೇಶ ಮಾಡೇ ಮಾಡ್ತಾರೆ ಓಕೆ, ನಮಗೆ. ಎರಡನೇ ಕ್ವಶನ್ ನಮ್ದು. ಈಗ ಟಿ ಜೆ ಅಬ್ರಾಮ್ ಹೇಳಿದ್ರು ಜನಪ್ರತಿನಿಧಿಗಳ ಕೋರ್ಟಿಗೆ ನಾನು ಹೋಗ್ತೀನಿ ಅಂತೇಳಿ. ಈಗ ನೀವು ಹೋಗ್ಲಿಕ್ಕಿದೆಯಾ? ಸರ್ ನಾವು ಮೊದಲೇ ಹೋಗಿದ್ದೀವಿ ಸರ್. ಓಕೆ, ಅದು ಮೊನ್ನೆ ಮೊದಲು ಅರ್ಜಿ ಹಾಕಿದೆ ನಾವು. ಎರಡನೇ ಪಾಯಿಂಟ್ ನಾನು ಕೇಳಿಕ್ಕಿರುವಂಥದ್ದು, ಇವತ್ತು ಯಾವುದು ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದರು. ಯಡಿಯೂರಪ್ಪನ ವಿಚಾರವಾಗಲಿ ಮತ್ತೊಂದಾಗಲಿ ಆಲ್ರೆಡಿ ತನಿಖೆ ಆಗಿತ್ತು. ಏನು ಲೋಕಾಯುಕ್ತ ವಿಚಾರದಲ್ಲಿ ಒಂದು ವರದಿ ಬಂದ ನಂತರ ಅದನ್ನು ಇಟ್ಕೊಂಡು ಮಾಡಿದ್ದು. ಇದು ತನಿಖೆಗಳೇ ಆಗಿಲ್ಲ, ಕೇವಲ ದೂರು ಬಂದ ತಕ್ಷಣ ನಮ್ಮ ವಿರುದ್ಧ ನೀವು ಕಂಪ್ಲೇಂಟ್ ಕೊಟ್ರಿ, ಇದು ಹೆಂಗೆ ನಿಲ್ಲತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇದಕ್ಕೇನು ಉತ್ತರ ನಿಮ್ಮದು? ಕಾನೂನಲ್ಲಿ ತನಿಖೆ ಆದ ನಂತರನೇ ದೂರು ಕೊಡಬೇಕು ಅಂತಿಲ್ಲ ಸರ್. ಓಕೆ, ಸೊ ಮೇಲ್ನೋಟಕ್ಕೆ ಆರೋಪ ಕಂಡು ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ನಮ್ಮ ದಾಖಲಾತಿಗಳನ್ನು ನಾವು ದೂರು ಕೊಡೋದಕ್ಕೆ ನಮ್ಮ ಕಾನೂನು ಅವಕಾಶ ಇದೆ. ಓಕೆ, ಸೊ ಆ ಪ್ರಕಾರ ನಾವು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ನಾವು ದೂರ ಅರ್ಜಿ ಮೊದಲು ಕೊಟ್ಟಿದ್ದೀವಿ. ಓಕೆ, ಅವ್ರು ಯಾರು ಕೂಡ ಕ್ರಮ ತಳೆದಾರನ್ನ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ವಿ. ಓಕೆ, ಸೊ ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಕಾನೂನು ಬಗ್ಗೆ ನಾವು ವಾಯ್ಸ್ ಭಯಂಕರ ಜಾಸ್ತಿ ಇದೆ, ನಮಗೆ ಬಹಳ ಕಷ್ಟ ಆಗುತ್ತೆ. ಇವರಿಗೆ ಕಡಿಮೆ ಮಾಡ್ರಪ್ಪ ಅವ್ರದ್ದು, ಇಲ್ಲ ದೂರ ಕೂರಿಸಿ ಇವ್ರನ್ನ ವಾಯ್ಸ್ ನಮ್ಮ ಮಾತಾಡಕ್ಕೆ ಬರಲ್ಲ. ಸ್ನೇಹಮಯಿ ಕೃಷ್ಣ ಅವರ PCR ಅನ್ನ ನಾನು ನೋಡಿದ್ದೀನಿ. ಅದರಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಅಕ್ಯೂಸ್ ಮಾಡಿದ್ದಾರೆ. ಅದಾದ ನಂತರ ಅವರ ಪತ್ನಿಯವ್ರನ್ನ ಅಕ್ಯೂಸ್ ಮಾಡಿದ್ದಾರೆ. ಅದಾದ್ಮೇಲೆ ಜಮೀನನ್ನ ಯಾರು ಪಾರ್ವತಿ ಅವ್ರಿಗೆ, ಮುಖ್ಯಮಂತ್ರಿ ಅವರ ಪತ್ನಿಯವ್ರಿಗೆ ಕೊಟ್ಟಿದ್ದಾರೆ, ಅವ್ರನ್ನ ಅಕ್ಯೂಸ್ ಮಾಡಿದ್ದಾರೆ. ಮತ್ತೆ ಅದನ್ನು ಸ್ಯಾಂಕ್ಷನ್ ಮಾಡಿದವರು ಮೂಢ ಅಧಿಕಾರಿಗಳು, ಅವತ್ತಿದ್ದಂಥ ನಗರಾಭಿವೃದ್ಧಿ ಸಚಿವರು, ಅವತ್ತಿದ್ದಂಥ ಮುಖ್ಯಮಂತ್ರಿಗಳು, ಅವತ್ತಿದ್ದಂಥ ಅಧಿಕಾರಿಗಳು, ಅವತ್ತು ಯಾರ್ಯಾರು ಅದನ್ನ ನಿವೇಶನವನ್ನ ಮಂಜೂರು ಮಾಡಕ್ಕೆ ಕಾರಣಕರ್ತರಾದ್ರು ಅವ್ರನ್ನ ಯಾಕೆ ಇವರು ಅಕ್ಯೂಸ್ ಮಾಡಿ ಸ್ಕ್ಯಾಶ್ ಮಾಡುವಾಗ ಹಾಕಿ ಅಲ್ಲ, ಸ್ಕ್ಯಾಶ್ ಮಾಡಿ ಹಾಕಿ ಅಷ್ಟೇ, ಟೈಮ್ ಅಷ್ಟೇ, ಒಂದು ನಿಮಿಷ ಹಾಕೊಳ್ಳೋದು ಮಾಡೋದು ಅದೆಲ್ಲ ಮುಂದಿನ ಆದ್ರೆ ಕೇಂದ್ರ ಸರ್ಕಾರದ್ದು ಏನ್ ಇಂಟೆನ್ಷನ್ ಇದೆ ಅದು ಸರಿ ಇಲ್ಲ ಅಂತ ನಮ್ಮ ಡಿಸ್ಕಷನ್ ಜೊತೆಗೆ ಇಂಪಾರ್ಟೆಂಟ್ ಪರ್ಸನ್ ಅವರು ಅಂತ ನಾನು ಕನ್ಸಿಡರ್. ಯಾಕೆಂದ್ರೆ ಅವರೇ ನೀವು ಬರಕ್ಕಿಂತ ಮೊದಲು ಇಲ್ಲಿ ಡಿಸ್ಕಷನ್ ನಡೆದಿತ್ತು. ರಾಜ್ಯಪಾಲರು ಹೇಗೆ ಹೇಳಿದ್ದಾರೆ ಅಂತಂದ್ರೆ ಇನ್ನೊಂದ್ಸರಿ ನೀವು ನೋಡಿರ್ತೀರ. ಈಗ ನ್ಯೂಟ್ರಲ್ ಇರಬೇಕು, ಅಬ್ಜೆಕ್ಟಿವ್ ಇರಬೇಕು, ನಾನ್ ಪಾರ್ಟಿಸನ್ ಇನ್ವೆಸ್ಟಿಗೇಷನ್ ಇರಬೇಕು ಅಂತ ಒಂದು ಶಬ್ದ ಬಳಸ್ತಾರೆ. ಇನ್ನೊಂದು ಕಡೆ ಯಾರ ಮೇಲೆ ದೂರ ಇದೆಯೋ ಅವರೇ ತನಿಖೆಯ ವ್ಯಾಪ್ತಿಯನ್ನ ರೂಪುರೇಷೆಗಳನ್ನ ಮಾಡಂಗಿಲ್ಲ ಅಂತ ಬಳಸ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲೇ ಪೊಲೀಸು ಅಥವಾ ಇಲ್ಲೇ ಲೋಕಾಯುಕ್ತ ಇದ್ರೆ ಎಷ್ಟು ಮಟ್ಟಿಗೆ ಫೇರ್ ಎಂಕ್ವೈರಿ ಆಗ್ಬೋದೋ ಇಲ್ವೋ ಅನ್ನೋದೊಂದು ಪ್ರಶ್ನೆ ರಾಜ್ಯಪಾಲರ ಈ ಸ್ಯಾಂಕ್ಷನ್ ಲೆಟರ್ ನೋಡಿದ ಬಳಿಕ ಉದ್ಭವ ಆಗುತ್ತೆ. ಹೀಗಾಗಿ ಅಪಾರ್ಟ್ ಫ್ರಮ್ ದಿಸ್ ನೀವು ಅದಕ್ಕೇನಾದ್ರು ಡಿಮ್ಯಾಂಡ್ ಮಾಡೋದಕ್ಕೇನಾದ್ರು ಹೋಗ್ತೀರಾ ಹೇಗೆ? ಈ ಕಾರಣದಿಂದಲೇ ನಾವು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರೋ ಅರ್ಜಿಯಲ್ಲಿ CBI ಕೊಡಬೇಕು ಅಥವಾ ರಾಜ್ಯದಿಂದ ಹೊರತುಪಡಿಸಿದಂಥ ಬೇರೆ ತನಿಖಾ ಸ್ವತಂತ್ರ ಸಂಸ್ಥೆ ಮೂಲಕ ಮಾಡಿಸ್ಬೇಕು ಅಂತ ನಾವು ಅರ್ಜಿ ಹಾಕೊಂಡಿದ್ದೀವಿ. ಲೋವರ್ ಕೋರ್ಟಿಗೆ ಪವರ್ ನಾನು ಹೇಳ್ತಾ ಇದ್ದೆ, ಲೋಯರ್ ಕೋರ್ಟಿಗೆ ಪವರ್ ಇಲ್ಲ. ಈಗ ನನಗೆ ಬಂದಿರೋ ಮಾಹಿತಿ, ನನಗೆ ಬಂದಿರೋ ಮಾಹಿತಿ ನೋಡಿ, ನೀವು ಅಪ್ರಿಶಿಯೇಟ್ ಮಾಡಿ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ರಾಜ್ಯಪಾಲರು ದೆಹಲಿಗೆ ಹೋಗ್ತಾರೆ. ಒಂದು ನಿಮಿಷ. ರಾಜ್ಯಪಾಲರು ದೆಹಲಿಗೆ ಹೋದಾಗ ಒಬ್ಬರು CBI ನ್ಯಾಯವಾದಿಗಳನ್ನು ಭೇಟಿಯಾಗಿದಾಗ ನನಗೆ ಡೈರೆಕ್ಟಾಗಿ CBI ಕೊಡೋಕೆ ಬರುತ್ತಾ ಅಂತ ಕೇಳ್ತಾರೆ, ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ನೀವು ಹೈಕೋರ್ಟ್ನಲ್ಲಿ ಈ ಕೇಸು ಚರ್ಚೆಗೆ ಶುರುವಾದಾಗ ಒಂದು PL ಹಾಕಬೇಕು. ಅದೇನಪ್ಪ ಅಂತಂದರೆ ರಾಜ್ಯ ಸರ್ಕಾರದ ಯಾವುದೇ ತನಿಖಾ ಸಂಸ್ಥೆಗಳನ್ನು ನಡೀಬಾರ್ದು, ಅದು CM ಅಧೀನದಲ್ಲಿರುತ್ತೆ, ಹಾಗಾಗಿ CBIಗೆ ಕೊಡಿ ಅನ್ನುವಂಥ ಒಂದು ಅಪೀಲನ್ನು ಮಾಡ್ಬೋದು ಅಂತೇಳಿ. ಸರ್, ಇದನ್ನು ಈಗ ಸಮೀಲ್ ಅವರು ಹೇಳಿದ ರೀತಿಯನ್ನು ಕಂಡಾಗ ಅದು ಎಲ್ಲಿಗೆ ಬಂದಿಲ್ಲತ್ತೆ? ಖಂಡಿತವಾಗಿಯೂ ನಾವು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದಾಗ ನಮ್ಮೆಲ್ಲರ ಒಕ್ಕೊರಳಿನ ಒತ್ತಾಯ ಏನಪ್ಪಾ ಅಂತಂದ್ರೆ, ಖಂಡಿತ ದಯವಿಟ್ಟು ಇದನ್ನು CBI ತನಿಖೆ ಕೊಡಿ ಅನ್ನೋದೇ ಒತ್ತಾಯ ಆಗಿತ್ತು ನಮ್ದು. ಪ್ರಾರಂಭದಲ್ಲೇ ನಾವು ಒತ್ತಾಯ ಮಾಡಿದ್ದೀವಿ, ಹಾಗಾಗಿ ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಸರ್, ಈಗ ಏನಾಗುತ್ತೆ, ಈ ಹಗರಣದಲ್ಲಿ ಇವರು ಇಷ್ಟೆಲ್ಲ ಮಾತನಾಡ್ತಾರಲ್ಲ, ಸೆಟಲ್ಮೆಂಟ್ ಡೀಡ್ ಆಗಿರೋದು ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ. ನಾನು ಹೇಳ್ತಿರೋದು ಸೆಟಲ್ಮೆಂಟ್ ಡೀಡ್ ಆಗಿರ್ತಕ್ಕಂಥದ್ದು ಹಿಸ್ಟ್ರಿ ಆಫ್ ಕರ್ನಾಟಕ. ಇಂತಹ ಒಂದು ಬ್ಲಂಡರ್ ಆಗಿರ್ತಕ್ಕಂಥದ್ದು ರಾಜ್ಯದ ಇತಿಹಾಸದಲ್ಲೇ ಇಲ್ಲ. ಈ RTI ತಗೊಂಡ್ರಲ್ಲ ಇವರೆಲ್ಲ ಪುಣ್ಯಾತ್ಮರು, ಈ ದಾಖಲೆಗಳನ್ನ ಇವ್ರು ಕೊಟ್ಟಿರ್ತಕ್ಕಂಥ ಕಿರುಕುಳಗಳು ಇವ್ರ ಬಾಯಲ್ಲಿ ಕೇಳಿ ಅರ್ಥ ಏನಲ್ಲಿಗೆ ಪ್ರೆಸ್ ಕಾನ್ಫರೆನ್ಸ್ ಶುಭ್ರವಾಗಿದೆ ಅಂತ ಹೇಳ್ಬೋದಲ್ಲ.
ಕಲೆಗಳು ಇವೆಲ್ಲ ತುಂಬಿದೆ. ರಾಜ್ಯದಲ್ಲಿ ಸೆಟ್ಲ್ಮೆಂಟ್ ಡೀಡ್ ಅಂದ್ರೆ ಗೊತ್ತಾ ಸರ್ ಏನು? ಇಲ್ಲ, ಇಲ್ಲ, ಇಲ್ಲ. ಸೆಟ್ಲ್ಮೆಂಟ್ ಅಂದ್ರೆ ಹೇಳ್ತೀನಿ. ಸೆಟ್ಲ್ಮೆಂಟ್ ಹೇಳ್ತೀನಿ. ಇಷ್ಟಪಟ್ಟರಿಂದ ಸೆಟ್ಲ್ಮೆಂಟ್ ಇರ್ಬೇಕಾ ಹೇಳ್ತೀನಿ. ಮಂಜುನಾಥ್ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಇವರು 20 ನಿವೇಶನಗಳನ್ನ ಕೊಡಿಸ್ತಾರೆ. ಕೊಡಿಸಿದಾಗ ಒಬ್ರು ಬೋಸ್ ಅಂತಕ್ಕಂಥವ್ರು ಶ್ರೀಯುತ ಮಹಾದೇವಪ್ಪರ ಒಬ್ಬ ಕಜಿನು, ಅವರೊಬ್ರು ಮತ್ತೆ ಅಲ್ಲಿರ್ತಕ್ಕಂಥ ಮರಿಗೌಡರು ಕಜಿನ್ಗೆ ಇಬ್ಬರಿಗೂ ಸಹ 2 ಸೈಟ್ ಕೊಡಿಸ್ತಾರೆ 50/80 ಕೊಡಿಸ್ಬಿಟ್ಟು ಅದನ್ನ ಸರ್ಕಾರ ಕಟ್ಟಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಸಹ ಕದಿಲಿಕ್ಕೋಸ್ಕರ ಸೆಟಲ್ಮೆಂಟ್ ಡೀಡ್ ಮಾಡ್ತಾರೆ. ಅದ್ರಲ್ಲಿ ಮೌಲ್ಯ ತೋರಿಸೋಂಗಿಲ್ಲ. ಅಂದ್ರೆ ಬೇರೆ ರೀತಿಯ ಕಿಕ್ ಬ್ಯಾಕ್ ಇದು. ಕಿಕ್ ಬ್ಯಾಕ್ ಒಂದು ಸಿಎಂ ಮನೆಯಲ್ಲಿದೆ, ಈ ಚರ್ಚೆ ನಿರಂತರವಾಗಿ ಮುಂದುವರಿಯುತ್ತೆ. ಇದು ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೆಟ್ಲ್ಮೆಂಟ್ ಡೀಡ್ ಬಗ್ಗೆ ಹೇಳ್ಬೇಕು.